ಭೂ ಪರಿಹಾರ ಕೊಡುವಲ್ಲಿ ವಿಳಂಬ ಧೋರಣೆಯ ಹಿನ್ನೆಲೆ ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ ಜಪ್ತಿಗೆ ನ್ಯಾಯಾಲಯ ಆದೇಶ ನೀಡಿದೆ. ರಿಂಗ್ ರೋಡ್ ನಿರ್ಮಾಣದ ವೇಳೆ ನಗರಾಭಿವೃದ್ಧಿ ಪ್ರಾಧಿಕಾರ 36 ಕುಂಟೆ ಭೂ ಸ್ವಾಧೀನ ಮಾಡಿಕೊಂಡಿತ್ತು. ಟೂಡಾ ಲಂಕಪ್ಪ ಅನ್ನೋರಿಗೆ 82 ಲಕ್ಷ ಪರಿಹಾರ ಕೊಡುವಂತೆ ಕೋರ್ಟ್ ಆದೇಶಿಸಿತ್ತು. ಟೂಡಾ ಅಧಿಕಾರಿಗಳು 6 ವರ್ಷ ಕಳೆದರೂ ಪರಿಹಾರ ಕೊಡದ ವಿಳಂಬ ಮಾಡ್ತಾ ಇದ್ರು. ಅಂಶಪ್ಪ ಮತ್ತೆ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಟೂಡಾ ಕಚೇರಿ ಜಪ್ತಿ ಮಾಡುವಂತೆ ನ್ಯಾಯಾಲಯ ಆದೇಶಿಸಿ ಟೂಡಾ ಕಚೇರಿಯಲ್ಲಿದ್ದಂತಹ ಪೀಠೋಪಕರಣಗಳನ್ನು ಸೀಸ್ ಮಾಡಿದೆ. ರೇಣುಕಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಪ್ರದೋಷ ಸ್ನೇಹಿತ ಕಾರ್ತಿಕ್ ಪುರೋಹಿತ ವಿಚಾರಣೆಯನ್ನ ಬಸವೇಶ್ವರನಗರ ಠಾಣೆಯಲ್ಲಿ ಮಾಡಲಾಯಿತು. ಪೊಲೀಸರು ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನು ಕೊಟ್ಟಿದ್ರು. ಪ್ರದೋಷ ಸ್ನೇಹಿತ ಅನ್ನೋ ಕಾರಣಕ್ಕೆ ನೋಟಿಸ್ ನೀಡಿದ್ದಾರೆ. ಮತ್ತೆ ಸೋಮವಾರ ಬರೋದಕ್ಕೆ ಹೇಳಿದ್ದಾರೆ ಅಂತ ವಿಚಾರಣೆಯ ಬಳಿಕ ಕಾರ್ತಿಕ್ ಪುರೋಹಿತ್ ಹೇಳಿದರು. ಕೊಟ್ಟಿದ್ರು, ಬಂದಿದ್ದೆ, ವಿಚಾರಣೆ ಮಾಡಿದ್ದಾರೆ, ಮತ್ತೆ ಕರೆದಿದ್ದಾರೆ. ಸೋಮವಾರ ಬರ್ತೀನಿ. ಅದೇ ಅವ್ರ ಜೊತೆ ಇದ್ರಿ ಅನ್ನೋದು ಕಾರಣಕ್ಕೆ ಏನು ಅಲ್ಲಿ ಒಳಗಡೆ ನಡೀತಿದೆ ಸರ್. ಅದು ಮುಗಿದ್ಮೇಲೆ ನಾನು ನಿಮ್ಗೆ ತಿಳಿಸ್ತೀನಿ. ಪ್ರದೋಷ್ ಜೊತೆ ಇದ್ರಿ ಅಂತ ಫ್ರೆಂಡು ಗಿರಿನಗರದ. ದರ್ಶನ್ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ. ಪತಿಗಾಗಿ ವಿಜಯಲಕ್ಷ್ಮಿ ಮಹಾಕಾಳಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ದರ್ಶನ್ ಬಂಧನದ ಬಳಿಕ ಬಂಡಿ ಮಹಾಕಾಳಿಗೆ ಪೂಜೆಯನ್ನ ಸಲ್ಲಿಸಿ ದರ್ಶನ್ ಬಿಡುಗಡೆ ಆಗಲಿ ಅಂತ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ರಾಮನಗರ ಹಲವು ಹೋಟೆಲ್ ಕೆಫೆಗಳ ಮೇಲೆ ಫುಡ್ ಸೇಫ್ಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಪ್ರತಿಷ್ಠಿತ ರಾಸ್ತಾ ಕೆಫೆ, ರಾಮನಗರ ತಾಜ್, ರಾಮ್ಗಢ್ ಹೋಟೆಲ್ಗಳಲ್ಲಿ ಆಹಾರ ಗುಣಮಟ್ಟ ಪರಿಶೀಲನೆ ಮಾಡಿದ್ದಾರೆ. ಕೃತಕ ಬಣ್ಣ ಹಾಗೂ ಗುಣಮಟ್ಟವಲ್ಲದ ಪದಾರ್ಥ ಮಾರಾಟದ ವಿರುದ್ಧ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿದ್ದಾರೆ. ಫುಡ್ ಸೇಫ್ಟಿ ಅಧಿಕಾರಿ ಚಂದ್ರಶೇಖರ್ ನೇತೃತ್ವದಲ್ಲಿ ದಾಳಿ ನಡೆಸಿ 100ಕ್ಕೂ ಹೆಚ್ಚು ಆಹಾರ ಪದಾರ್ಥಗಳ ಮಾದರಿ ಸಂಗ್ರಹಿಸಿದ್ದಾರೆ. ಪದಾರ್ಥದಲ್ಲಿ ಕೃತಕ ಬಣ್ಣ, ಗುಣಮಟ್ಟದಲ್ಲಿ ಕೊರತೆ ಬಂದರೆ ಕೇಸ್ ದಾಖಲು ಮಾಡುವುದಾಗಿ ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಕಚೇರಿಯಲ್ಲಿ ತಾಲೂಕು ಸರ್ವೆ ಅಧಿಕಾರಿ ಹಾಗೂ ಆರ್ಐ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು. ತಾಲೂಕು ಸರ್ವೆ ಅಧಿಕಾರಿ ಅಶ್ವಿನಿ ಹಾಗೂ ಆರ್ಐ ಮಂಜುನಾಥ್ ಲೋಕಾಯುಕ್ತ ಬಲೆಗೆ ಲಂಚ ಪಡೆಯುವಾಗ ಸಿಕ್ಬಿದ್ದಿದ್ದಾರೆ. ಭೂ ಪರಿವರ್ತನೆ ಮಾಡೋದಕ್ಕೆ 40,000 ರೂಪಾಯಿ ಆರ್ಐ ಮುಖಾಂತರ ಬೇಡಿಕೆ ಇಟ್ಟಿದ್ರು. 10,000 ಪಡೆದಿದ್ದು ಇವತ್ತು ಬಾಕಿ 30,000 ರೂಪಾಯಿ ಹಣ ಪಡೆಯುವ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆ ಬಿದ್ದಿದ್ದಾರೆ. ಹೊಸಕೋಟೆ ಮೂಲದ ಮಹೇಶ್ ಅನ್ನೋರು ನೀಡಿದಂತಹ ದೂರಿನ ಮೇರೆಗೆ ಲೋಕಾಯುಕ್ತ ಎಸ್ಪಿ ಉಮೇಶ್ ನೇತೃತ್ವದಲ್ಲಿ ದಾಳಿ ನಡೆಯಿತು. ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಭೂಕಂಪನದ ಅನುಭವ ಆಗಿದೆ. ತಿಕೋಟಾ ತಾಲೂಕಿನ ಸೋಮದೇವರಹಟ್ಟಿ, ಮಲಕನದೇವರಹಟ್ಟಿ, ಗೋಣಸಗಿ, ಕಳ್ಳಕವಟಗಿ, ಹುಬ್ನೂರು, ಟಕ್ಕಳಕಿ ಭಾಗದಲ್ಲಿ ಭೂಮಿ ಕಂಪಿಸಿದೆ. ರಾತ್ರಿ ಸುಮಾರು 9:26 ಸಮಯದಲ್ಲಿ ಭಾರೀ ಶಬ್ದದೊಂದಿಗೆ ಭೂಮಿ ಕಂಪಿಸಿದ್ದು ಭಯಭೀತಗೊಂಡ ಜನ ಮನೆಯಿಂದ ಹೊರ ಓಡಿ ಬಂದಿದ್ದಾರೆ. ಆಹಾರ ಅರಸಿ ಊರಿನೊಳಗೆ ಜಾಂಬವಂತ ಮರ ಏರಿ ಕುಳಿತು ಜನರಿಗೆ ಭಯ ಹುಟ್ಟಿಸಿದ್ದಾನೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯ ಕುದುರೆಡು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕರಡಿ ಕಂಡು ಗಾಬರಿಗೊಂಡ ಗ್ರಾಮಸ್ಥರು ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಕರಡಿಯನ್ನ ಮರದಿಂದ ಇಳಿಸೋದಕ್ಕೆ ಹರಸಾಹಸವನ್ನ ಪಟ್ಟಿದ್ದಾರೆ. ತುಂಗಭದ್ರಾ ನದಿಯ ತಟದಲ್ಲಿ ಅಪರೂಪದ ನೀರು ನಾಯಿಗಳು ಪ್ರತ್ಯಕ್ಷವಾಗಿವೆ. ದಾವಣಗೆರೆಯ ಪರಿಸರದ ಬಳಿ ಇರುವಂತಹ ರಾಜನಹಳ್ಳಿ ಜಾಕ್ವೇಲ್ ಬಳಿ ನೀರು ನಾಯಿಗಳ ಹಿಂಡು ಕಾಣಿಸಿಕೊಂಡಿದೆ. ನೀರು ನಾಯಿಗಳು ಕೇವಲ ಅಣೆಕಟ್ಟು ಭಾಗದಲ್ಲಿ ಕಾಣಿಸಿಕೊಳ್ತಾ ಇತ್ತು. ತುಂಗಭದ್ರಾ ನದಿಯ ತಟದಲ್ಲಿ ಆಟವಾಡ್ತಾ ಇವೆ. ಸ್ಥಳೀಯರು ನೀರು ನಾಯಿಗಳು ಆಟವಾಡ್ತಾ ಇರೋ ಅಪರೂಪ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ಕೇರಳದ ತಿರುವನಂತಪುರಂನಲ್ಲಿ ಕೆಎಸ್ಆರ್ಟಿಸಿ ನೌಕರರು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ವೇತನ ವಿಳಂಬ ಖಂಡಿಸಿ ಕೆಎಸ್ಆರ್ಟಿಸಿ ನೌಕರರ ಮಿನಿಯೇಚರ್ ಬಸ್ನಲ್ಲಿ ಮಾರ್ಚ್ ನಡೆಸಿದರು. ಕೆಎಸ್ಟಿ ನೌಕರರ ಸಂಘ ಯೂನಿಯನ್ ಆಯೋಜನೆ ಮಾಡಿದಂತಹ ಪ್ರತಿಭಟನೆಯಲ್ಲಿ 100 ನೌಕರರು ಭಾಗಿಯಾಗಿದ್ದರು. ಒಡಿಶಾದಲ್ಲಿ ವಾರ್ಷಿಕ ರಥೋತ್ಸವ ನಡೆಯಲಿದ್ದು ಭಗವಾನ್ ಜಗನ್ನಾಥ, ಜಲಭದ್ರ ಮತ್ತು ಸುಭದ್ರೆಯ 3 ರಥಗಳಾದ ನಂದಿಘೋಷ, ದರ್ಪದಲನ ಮತ್ತು ತಾಲಧ್ವಜವನ್ನು ಪುರಿ ಶ್ರೀಮಂದಿರದ ಸಿಂಹದ್ವಾರಕ್ಕೆ ತರಲಾಯಿತು. ಇಂದಿನಿಂದ ಜಗನ್ನಾಥಪುರಿ ರಥಯಾತ್ರೆ ಆರಂಭ ಆಗಲಿದೆ. ರಥೋತ್ಸವದಲ್ಲಿ 10 ರಿಂದ 15 ಲಕ್ಷ ಜನ ಸೇರುವ ನಿರೀಕ್ಷೆ ಇದ್ದು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೇಪಾಳದಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಧಾರಾಕಾರ ಮಳೆ ಯಾವ ರೀತಿ ಸುರಿತಾ ಇದೆ ಅಂತಂದರೆ ಭಕ್ತಪುರದಲ್ಲಿ ಪ್ರವಾಹದ ಆತಂಕವೇ ನಿರ್ಮಾಣ ಆಗಿಬಿಟ್ಟಿದೆ. ಎಡಬಿಡದೆ ಸುರಿತಾ ಇರುವಂತಹ ಮಳೆಯ ಹಿನ್ನೆಲೆ
ಕಠ್ಮಂಡು ಕಣಿವೆಯಲ್ಲಿ ನದಿಗಳ ನೀರಿನ ಮಟ್ಟ ಆತಂಕಕಾರಿಯಾಗಿ ಹೆಚ್ಚಾಗ್ತಾ ಇದೆ. ಮುಂಗಾರು ಮಾನ್ಸೂನ್ ಮಳೆಗೆ ನೇಪಾಳದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಉತ್ತರಾಖಂಡದ ರಾಮನಗರದಲ್ಲಿ ಭಾರೀ ಮಳೆಯ ನಡುವೆ ಸೇತುವೆ ಕುಸಿದಿದೆ. ಉತ್ತರಾಖಂಡ್ನಲ್ಲಿ ನಿರಂತರ ಭಾರೀ ಮಳೆ ಆಗ್ತಾ ಇದೆ. ಗಂಗಾ, ಅಲಕ್ನಂದ, ಭಗೀರಥಿ, ಸರದಾ, ಮಂದಾಕಿನಿ ಮತ್ತು ಕೋಸಿ ಸೇರಿದಂತೆ ಪ್ರಮುಖ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇವೆ. ವರುಣನ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಡಿಆರ್ಡಿಒ ಮತ್ತು ಲಾರ್ಸೆನ್ ಟುಬ್ರೋ ಜಂಟಿಯಾಗಿ ಲೈಟ್ ಟ್ಯಾಂಕ್ ಜೋರಾವರನ್ನು ಅಭಿವೃದ್ಧಿಪಡಿಸಿದ್ದಾರೆ. ಗುಜರಾತ್ನ ಫಜೀರಾದಲ್ಲಿ ಭಾರತೀಯ ಸೇನೆಗಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವಂತಹ ಟ್ಯಾಂಕ್ ಯೋಜನೆಯನ್ನು ಡಿಆರ್ಡಿಒ ಮುಖ್ಯಸ್ಥ ಡಾಕ್ಟರ್ ಸಮೀರ್ ವಿ ಕಾಮತ್ ಪರಿಶೀಲಿಸಿದರು. ಪೂರ್ವ ಲಡಾಖ್ ವಲಯದಲ್ಲಿ ಭಾರತೀಯ ಸೇನೆಯ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಡಿಆರ್ಡಿಒ ಇಂದ ಟ್ಯಾಂಕ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಎಲ್ಲ ಪ್ರಯೋಗಗಳ ನಂತರ 2027ರ ವೇಳೆಗೆ ಟ್ಯಾಂಕ್ ಅನ್ನು ಭಾರತೀಯ ಸೇನೆಗೆ ಸೇರಿಸುವ ನಿರೀಕ್ಷೆ ಇದೆ. ಗುಜರಾತ್ನ ಸೂರತ್ ನಗರದ ಪಾಲ್ ಪ್ರದೇಶದಲ್ಲಿ 6 ಅಂತಸ್ತಿನ ವಸತಿ ಕಟ್ಟಡ ಕುಸಿದ್ರಿಂದ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ. 3 ರಿಂದ 4 ಮಂದಿ ಅವಶೇಷಗಳಡಿ ಸಿಲುಕಿರುವ ಶಂಕೆ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಕಟ್ಟಡ ಕುಸಿದು ಬಿದ್ದ ಕೂಡಲೇ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ಸ್ಥಳೀಯರು 3-4 ಮಂದಿ ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ತಿಳಿಸಿದ್ದು, ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಚೀನಾದ ಶಾಂಡಾಂಗ್ ಪ್ರದೇಶದ ಡೋಗ್ಮಿಂಗ್ ಸಿಟಿಯಲ್ಲಿ ಸುಂಟರ ಗಾಳಿ ಅಪ್ಪಳಿಸಿದೆ. ಈ ಅಪಾಯಕಾರಿ ಸುಂಟರ ಗಾಳಿಗೆ ಓರ್ವ ವ್ಯಕ್ತಿ ಮೃತಪಟ್ಟಿದ್ದು 79ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಈ ಸುಂಟರ ಗಾಳಿಗೆ ಕಾರ್ಖಾನೆಯ ಕಟ್ಟಡಗಳು ಕುಸಿದಿವೆ. ಸುಂಟರ ಗಾಳಿಯು ಚೆಂಗುವಾನ್ ಸ್ಟ್ರೀಟ್, ಕಯುವಾನ್ ಟೌನ್ಶಿಪ್ ಮತ್ತು ಶಾವೋ ಟೌನ್ಶಿಪ್ ಸೇರಿದಂತೆ ಹಲವಾರು ಪ್ರದೇಶಗಳಲ್ಲಿ ಅಪ್ಪಳಿಸಿ ವಿನಾಶವನ್ನ ಉಂಟು ಮಾಡಿದೆ. ಚಾರ್ಮಾಡಿ ಘಾಟ್ ಮಳೆಗಾಲದಲ್ಲಂತೂ ನೋಡೋದಕ್ಕೆ ಸ್ವರ್ಗನೇ. ಮಂಜಿನ ನಡುವಿನ ಪಯಣ, ಮೋಡ ಹಾದು ಹೋಗುವಂತಹ ದೃಶ್ಯವಂತೂ ಬೆರಗಾಗುವಂತೆ ಮಾಡುತ್ತೆ. ಈ ಬಗ್ಗೆ ಒಂದು ವಿಶೇಷ ವರದಿದೆ, ನೋಡ್ಕೊಂಬ. ಹಚ್ಚ ಹಸಿರು, ಜಿಟಿ ಜಿಟಿ ಮಳೆ, ಮರಗಿಡಗಳ ಮಧ್ಯೆ ಸಾಗೋ ದಾರಿ, ಕಣ್ಣಿಗೆ ಮುದ ನೀಡುವ ಜಲಪಾತಗಳು. ಅಬ್ಬಾ, ಭೂಮಿ ಮೇಲಿನ ಸ್ವರ್ಗ ಅಂದ್ರೆ ಇದೇ ಅನ್ಸುತ್ತೆ ನೋಡಿ. ಮಳೆಗಾಲದಲ್ಲಿ ಕಾಫಿ ನಾಡು ಚಿಕ್ಕಮಗಳೂರನ್ನ ನೋಡೋದೇ ಚಂದ. ಕರುನಾಡಿನ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಕರೆಸಿಕೊಳ್ಳುವ ಚಾರ್ಮಾಡಿ ಘಾಟ್ನ ಈ ಪ್ರಕೃತಿ ಸೌಂದರ್ಯ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿದೆ.